ನಾವು ಒಂದು ಟೀಮಿಗೆ ಒಂದು ಕ್ವಶನ್ ಕೇಳ್ತೀವಿ. ಒಂದು ವೇಳೆ ಆ ಕ್ವಶನ್ ಅವ್ರ ಟೀಮಿಗೆ ಹೇಳಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಅಥವಾ ಸ್ವಲ್ಪ ಉತ್ತರ ಹೇಳಿದ್ರೆ ನೆಕ್ಸ್ಟ್ ಟೀಮಿಗೆ ಆ ಕ್ವಶನ್ ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಮಾರ್ಕ್ಸ್ ಏನಿಲ್ಲ, ಜಸ್ಟ್ ಫಾರ್ ಎಂಜಾಯ್ಮೆಂಟ್. ಓಕೆ, ಆದರೆ ಯಾರು ಜಾಸ್ತಿ ಕ್ವಶನ್ ಹೇಳ್ತೀರ ಅಂತಾನೆ ಅದ್ರ ಟೀಮಿಗೆ ಒಂದೊಂದು ಕ್ವಶನ್ಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ. ಮಾರ್ಕ್ಸ್ ಅಂತಲ್ಲ, ಆ ಕ್ವಶನ್ ಅವ್ರು ಸರಿ ಉತ್ತರ ಹೇಳಿದಾರೆ ಅಂತ. ಆದರೆ ಅದು ಪಾಸ್ ಆದ ಕ್ವಶನ್ ಏನಿರುತ್ತಲ್ಲ ಅದಕ್ಕೆ ಮಾರ್ಕ್ಸ್ ಇರಲ್ಲ. ಮಕ್ಕಳೇ ಸ್ಟಾರ್ಟ್ ಮಾಡೋಣ. ಫಸ್ಟ್ ಥಿಂಗ್ ಯಾವುದು? ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಥರ್ಡ್ ಥಿಂಗ್, ಫೋರ್ತ್ ಥಿಂಗ್, ಫಿಫ್ತ್ ಥಿಂಗ್. ಓಕೆ, ರೆಡಿ? ಹಾಗಾದರೆ ಫಸ್ಟ್ ಥಿಂಗ್ಗೆ ಫಸ್ಟ್ ಕ್ವಶನ್. ಜಯ ಹೇ ಕರ್ನಾಟಕ ಮಾತೆ ಈ ಗೀತೆಯನ್ನು ಬರೆದವರು ನಿಮಗೆ 4 ಉತ್ತರಗಳು. ಉತ್ತರ ಎ ಆಪ್ಷನ್ ಕುವೆಂಪು, ಬಿ ಜಿ.ಎಸ್. ಶಿವರುದ್ರಪ್ಪ, ಸಿ ರವೀಂದ್ರನಾಥ್ ಟ್ಯಾಗೋರ್, ಡಿ ಪೂರ್ಣಚಂದ್ರ ತೇಜಸ್ವಿ. ಯಾರಾದರೂ ಒಬ್ರು ಹೇಳ್ಬೇಕು? ಕುವೆಂಪು. ಕುವೆಂಪು ಸರಿಯಾದ ಉತ್ತರ. ಸೆಕೆಂಡ್ ಥಿಂಗ್ ರೆಡಿ? ಪಂಡಿತ್ ಜವಾಹರಲಾಲ್ ಜನನ ದಿನ ಯಾವುದು? 1889, 1889,